ತಿರುಪತಿ ತಿಮ್ಮಪ್ಪನ ಭಕ್ತರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ನೀವು ತಿಮ್ಮಪ್ಪನಿಗೆ ಕೊಟ್ಟಂತಹ ಕಾಣಿಕೆ ದೇವರನ್ನ ಸಲ್ತಿದ್ಯಾ ಅಥವಾ ಇಲ್ವಾ, ಕಳ್ಳಕಾಕರು ಜೈ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದಾರಾ, ಇದೆಲ್ಲ ನೋಡ್ಬೇಕಾಗತ್ತೆ, ಗಮನ ಹರಿಸಬೇಕಾಗತ್ತೆ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಈ ಸುದ್ದಿ ನೋಡಿ. ನೀವು ತಿಮ್ಮಪ್ಪನಿಗೆ ಕೊಟ್ಟ ಕಾಣಿಕೆ ದೇವರನ್ನ ಸೇರ್ತಿಲ್ಲ, ಕಳ್ಳಕಾಕರ ಜೈ ಅಂದ್ರೆ ಜೇಬನ್ನ ಸೇರ್ತಾ ಇದೆ. ನೀವು ಕೊಟ್ಟಿರುವಂತಹ ಹರಕೆ ಹಣ, ಹುಂಡಿ ಹಣ ಎಣಿಕೆ ವೇಳೆ ಸಿಬ್ಬಂದಿಯಿಂದಲೇ ಕಳುವು. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಆಂಧ್ರ ಸರ್ಕಾರದಿಂದಲೇ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಎಸ್ ವೀಕ್ಷಕರೇ, ಹೋಗ್ಬೇಕು ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ತಿಮ್ಮಪ್ಪನನ್ನ ನೋಡ್ಲಿಕ್ಕೆ ಎಲ್ಲಿಂದಲೋ ಓಡಿ 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 ಬಂದಿರ್ತಾರೆ. ಆದರೆ ತಿಮ್ಮಪ್ಪನ ಹರಕೆ ಹುಂಡಿಗೆ ಹೋಗಿದ್ದಂತಹ ದುಡ್ಡು ಎಣಿಸ್ಬೇಕಾದ್ರೆ ಅವರವರ ಜೋಬುಗಿಳಿತಾ ಇದೆ. ಈ ಒಂದು ಘಟನೆ ನಡೆದಿದೆ. ಸೊ ಈ ಒಂದು ಘಟನೆ ನಡೆದಿರೋದ್ರಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಹಾಕಂತಿದ್ದಾರೆ, ಅಂದರೆ ತನ್ನ ಜೇಬಿಗೆ ಇಳಿಸ್ಕೊಳ್ತಿದ್ದಾರೆ ಅಂತ ನೋಡಿ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಹಣ ಎಲ್ಲಿಗೆ ಹೋಗ್ತಿದೆ, ದೇವಸ್ಥಾನಕ್ಕೆ ಹೋಗ್ತಿದೆಯಾ, ದೇವ್ರಿಗೆ ಹೋಗ್ತಿದೆಯಾ ಅನ್ನೋದು ನೀವು ಯೋಚನೆ ಮಾಡಬೇಕಾಗತ್ತೆ. ಇಟ್ಸ್ ಓಕೆ. ಏನು ಅಂತಂದರೆ ತಿಮ್ಮಪ್ಪನ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಕೋಟಿ ಕೋಟಿ ಕಾಣಿಕೆಗಳಾಗುತ್ತೆ. ಆದರೆ ಎಣಿಸುವಂಥ ಸಮಯದಲ್ಲಿ ಅದು ಎಣಿಕೆ ಮಾಡುವವರ ಜೋಬಿಗೆ ಇಳಿತಾ ಇದೆ. ತಿಮ್ಮಪ್ಪನ ಹುಂಡಿ ಕಳವು ಪ್ರಕರಣಕ್ಕೆ ಪೊಲಿಟಿಕಲ್ ಟ್ವಿಸ್ಟ್. 2023ರ ವಿಡಿಯೋ ರಿಲೀಸ್ ಮಾಡಿರುವಂತಹ ಬಾಬು ಸರ್ಕಾರ ವೈಎಸ್ಆರ್ ಪಕ್ಷದ ಮೇಲೆ ಆರೋಪದ ಕೆಸರು. ತಿಮ್ಮಪ್ಪನ ಹುಂಡಿ ಕಳವು ಪ್ರಕರಣಕ್ಕೆ ಪೊಲಿಟಿಕಲ್ ಟ್ವಿಸ್ಟ್. 2023ರ ವಿಡಿಯೋ ರಿಲೀಸ್ ಮಾಡಿರುವ ಬಾಬು ಸರ್ಕಾರ ವೈಎಸ್ಆರ್ ಪಕ್ಷದ ಮೇಲೆ ಆರೋಪದ ಕೆಸರು. ಜಗನ್ನಾಡಳಿತದಲ್ಲಿ 100 ಕೋಟಿ ಲೂಟಿ ಎಂದು ಆರೋಪ. ಟಿಟಿಡಿ ಸದಸ್ಯರು ಆಗಿರುವಂತಹ ಬಿಜೆಪಿಯ ಭಾನುಪ್ರಕಾಶ್ ರೆಡ್ಡಿ ಆರೋಪ. ಸಿಬ್ಬಂದಿ ರವಿಕುಮಾರ್ ಹಣ ಕದಿಯುವುದನ್ನು ಸಿಸಿಟಿವಿಯಲ್ಲಿ ತೋರಿಸಿರುವಂತದ್ದು. ಆ ಒಂದು ಫುಟೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಟಿಟಿಡಿ 2023ರ ಈ ವಿಚಾರ ಇದು. 2023ರಲ್ಲಿ ನಡೆದಂತಹ ವಿಚಾರವನ್ನ ನೋಡ್ಲಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ಅವನ್ನ ಚೆಕ್ ಮಾಡಲಾಗ್ತಿದೆ ಅಂತ ನೋಡಿ. ತಿಮ್ಮಪ್ಪನ ಹುಂಡಿ ಏನಿದೆ, ತಿಮ್ಮಪ್ಪನ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲಿಟಿಕಲ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. 2023ರ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವೈಎಸ್ಆರ್ ಪಕ್ಷದ ಮೇಲೆ ಆರೋಪದ ಕೆಸರನ್ನ ಎತ್ತಾ ಇರುವಂತದ್ದು. ಹಾಗೆ ಯಾವ ರೀತಿಯಾಗಿ ಚೆಕಿಂಗ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಜಗನ್ನಾಡಳಿತದಲ್ಲಿ 100 ಕೋಟಿ ಲೂಟಿ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಟಿಟಿಡಿ ಸದಸ್ಯರು ಆಗಿರುವಂತಹ ಬಿಜೆಪಿ ಭಾನುಪ್ರಕಾಶ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಳ್ಳತನವಾಗ್ತಾ ನೋಡಿ. ಈಗ 2023 ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಯಾವಾಗ ಇದೆ ಅಂತ ಹೇಳಿ. 2023ರ ಆ ಒಂದು ಫುಟೇಜ್. ತಿಮ್ಮಪ್ಪನ ಹುಂಡಿ ಹಣ 100 ಕೋಟಿ ಲೂಟಿ. 2019ರಿಂದ 2024ರವರೆಗೆ 100 ಕೋಟಿ ಲೂಟಿ. ರಿಯಲ್ ಎಸ್ಟೇಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ. ತಿಮ್ಮಪ್ಪನ ಹುಂಡಿ ಹಣ 100 ಕೋಟಿ ಲೂಟಿ. 2019ರಿಂದ 2024ರವರೆಗೆ 100 ಕೋಟಿ ಲೂಟ್. ರಿಯಲ್ ಎಸ್ಟೇಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ. ಈ ಅಕ್ರಮ ಹಣವನ್ನ ಜಗನ್ ರೆಡ್ಡಿಗೆ ವರ್ಗಾವಣೆ. ತಾಡೇಪಲ್ಲಿ ಪ್ಯಾಲೇಸ್ಗೆ ವರ್ಗಾಯಿಸಿದಂತ ಆರೋಪ. ಬಿಜೆಪಿಯ ಭಾನುಪ್ರಕಾಶ್ ರೆಡ್ಡಿ ಗಂಭೀರ ಆರೋಪ.
ಲೂಟಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಸಚಿವ ನಾರಾ ಲೋಕೇಶ್ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿದಂತಹ ಹೈಕೋರ್ಟ್ 1 ತಿಂಗಳಿನಲ್ಲಿ ತನಿಖೆ ಮುಗಿಸಲು ಹೈಕೋರ್ಟ್ ಆದೇಶವನ್ನ ನೀಡಿದೆ. ಎಸ್ ವೀಕ್ಷಕರು 2023ರಲ್ಲಿ ನಡೆದಿರುವಂತಹ ಘಟನೆಯನ್ನ ಈಗ ತೋರಿಸಲಾಗಿರುವಂತದ್ದು. ಯಾವ ರೀತಿಯಾಗಿ ಆಗ ಕಳ್ಳತನವಾಗ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನ ಈಗಿರುವಂತಹ ಪಕ್ಷ ಹೇಳ್ತಾ ಇರುವಂತದ್ದು. 2019ರಿಂದ 2024ರವರೆಗೆ 100 ಕೋಟಿ ಲೂಟಿ ಆಗಿದೆ ಅನ್ನುವಂಥದ್ದು. ಹಾಗೆ ತಿಮ್ಮಪ್ಪನ ಹುಂಡಿ ಹಣ 100 ಕೋಟಿ ಲೂಟಿ ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಸುದ್ದಿ. ರಿಯಲ್ ಎಸ್ಟೇಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಲಾಗಿದೆ. ಈ ಒಂದು ಅಕ್ರಮ ಹಣವನ್ನ ಜಗನ್ ರೆಡ್ಡಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ತಾಡೇಪಲ್ಲಿ ಪ್ಯಾಲೇಸ್ನಲ್ಲಿ ವರ್ಗಾಯಿಸಿದಂತ ಆರೋಪ ಕೇಳಿ ಬಂದಿರುವಂತದ್ದು. ಬೆಂಗಳೂರಿನ ಭಾನುಪ್ರಕಾಶ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಲೂಟಿ ಮಾಡ್ತಿದ್ರು ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸಿರುವಂತದ್ದು. ಲೂಟಿ ವಿಡಿಯೋ ಹಂಚಿಕೊಂಡಿರುವಂತಹ ಸಚಿವ ನಾರಾ ಲೋಕೇಶ್ ಅವರು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿರುವಂತದ್ದು. 1 ತಿಂಗಳಲ್ಲಿ ತನಿಖೆ ಮುಗಿಸಿಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.